ನಂತರ ಮುಗೀತು. ಅಪ್ಪ ದೇವ್ರೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ರಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋದತ್ರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗಲ್ಲಿ ನಾನು ಮನೆ ಪೇಂಟಿಂಗ್ ಮಾಡ್ತಾ ಇದ್ದೀನಿ ರೀ. ಸೊ ಮನೆ ಪೇಂಟಿಂಗ್ ಅಂದರೆ ಎಲ್ಲೆಲ್ಲಿ ಜಾಗ ಸ್ವಲ್ಪ ಖುಲ್ಲ ಐತಿ ಅಲ್ಲೆಲ್ಲೇ ನಾನು ಪೇಂಟಿಂಗ್ ಮಾಡಾಕತ್ತೀನಿ ರೀ. ಬರ್ರಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ರಿ. ಹಂಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ. ಪೇಂಟಿಂಗ್ ಮಾಡೋಕೆ ಹೆಣ್ಣಾದ್ರೇನು ಗಂಡಾದ್ರೇನು ರೀ. ಸೊ ಮಾಡೋ ಕೆಲಸ ಮಾಡೋಕೆ ಯಾವುದಕ್ಕೂ ಹಿಂಜರಿಬಾರ್ದು. ಸೊ ನಾನಂತೂ ಖಾಲಿ ಇದ್ದೆ ಇವತ್ತು. ಖಾಲಿ ಇದ್ದರೂ ಅದು ಪೇಂಟಿಂಗ್ ಒಂದು ಚೂರು ಇತ್ತು ರೀ. ಅದ್ರಾಗ ಒಂದು ಸ್ವಲ್ಪ ಅಲ್ಲೆಲ್ಲೇ ಒಂದು ಸ್ವಲ್ಪ ನನಗೆ ಯಾಕೋ ರಾಡಿ ಅನ್ಸಾಗತ್ತಿತ್ತು. ನಮ್ಮನೆಯವ್ರಿಗೆ ಹೇಳ್ದೆ, ಅವ್ರದ್ದು ಕೆಲಸ ಆಯ್ತಂತಂದು ಅವರು ಮಾಡಲಿಲ್ಲ. ಬಟ್ ನಾ ಖಾಲಿ ಅದೇನಲ್ರಿ, ನಾನು ಮಾಡ್ತೀನಿ. ಲೆಟ್ಸ್ ಗೋ. ಒಂದು ಸ್ವಲ್ಪ ಆ ಕಡೆದು ಹಚ್ಚೇನ್ರಿ, ಇದು ಬೆಳ್ಳ ಕಾಣಕತ್ತೈತಲ್ರಿ ಅದು ಹಚ್ಚೇನಿ. ಸೊ ಇದು ವಾಲ್ಪೇಪರ್ ಹಾಕಿದ ಕೆಳಗಡೆ ಹಚ್ಚಿಲ್ರಿ. ನೋಡ್ರಿ ಎಲ್ಲ ಕೈ ಎಲ್ಲ ಹೆಂಗಾಗ್ಯಾವ. ಸೊ ಬರ್ರಿ ಫ್ರೆಂಡ್ಸ್ ಹಚ್ಚಿಬಿಡೋಣ ಪಟ 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 ಅಂತಂದ್ರೆ. ನೋಡ್ರಿ ರೂಲರ್ ಐತಿ, ಇದು ಐತಿ, ಬಟ್ ನನಗಿದು ಸರಿ ಆಗುಲ್ರಿ. ಅದೇ ಈ ಥರ ಆಗತ್ತೈತಿ. ಅದಕ್ಕೆ ನಾನೇನು ಮಾಡಕತ್ತೀನಪ್ಪ ಅಂದ್ರೆ ಬ್ರಷಿಲೇ ಹಚ್ಚಾಕತ್ತೇನೆ. ಸೊ ಬ್ರಷಿಲೇ ನೋಡ್ರಿ ಈ ಥರ ಹಚ್ಚಾಕತ್ತೇನೆ ರೀ. ನೋಡ್ರಿ ನನ್ನಂಗೆ ನೀವು ಪೇಂಟಿಂಗ್ ಮಾಡಿದ್ರೆ ಹೇಳ್ರಿ, ನನಗೆ ಕಮೆಂಟ್ ಮಾಡಿ. ನಾನಂತರ ಈ ಥರ ಮಾಡಕತ್ತೀನಿ. ಹೆಂಗಾಗೈತಿ ಇದು ಹೌದ್ರಿ. ಇದು ಆಗಾಲಿಸುಟ್ಟು ನಾನು ಹಚ್ಚೇನ್ರಿ. ಬಟ್ ನಂಗೆ ಒಂಚೂರು ಫೋನ್ ಬಂದಿತ್ತು, ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಚೂರು ಐತ್ರಿ. ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಚಾಕತ್ತೇನೆ ರೀ. ಕೈ ಎಲ್ಲ ನೋಯ್ತಾವ್ರಿ ಇವು. ಏನು ಮಾಡೋದು ಮಾಡಬೇಕು. ಕೈ ನೋತಾವಂತಂದು ಬಿಟ್ರೆ ಯಾವುದು ಕೆಲಸ ಆಗೋದು ಅಂದರೆ ಕೈ ಕಟ್ಟು ನಿಲ್ತಾರೆ, ಸಾಗದು ಕೆಲಸವು ಮುಂದೆ. ಕೈ ಕಟ್ಟು ನಿಂತರೆ ಸಾಗದು ಕೆಲಸವು ಮುಂದೆ, ಆ ಥರ. ಈಗ ಬಂತು ನೋಡ್ರಿ. ಇನ್ನೂ ಅಡುಗೆ ಮಾಡ್ಬೇಕ್ರಿ. ಸಂಜೆಲಿ ಆಗೈತಿ, ಆಗಲೇ 7 ಗಂಟೆ ಆಗಿ ಬಂದೈತಿ. ಸೊ ಅಡುಗೆ ಎಲ್ಲ ಮಾಡ್ಕೋಬೇಕು. ಇದನ್ನೆಲ್ಲ ಹಚ್ಕೊಂಡು ಒಂಚೂರು ಉಳಿದಿದ್ದು ಆ ಕಡೆ ಟಿ ವಿ ಹತ್ರ ಒಂಚೂರು ಟಿ ವಿ ಇದು ಸರಿಸಿ, ಇಲ್ಲಿ ಕಡೆ ಆ ಕಡೆದೆಲ್ಲ ಸರಿಸಿ ಒಂಚೂರು ಮಷಿನ್ ಕಡೆ ಹಚ್ತೀನಿ ರೀ. ಬಟ್ ಈ ಕಡೆ ಇದು ಮುಂದೆ ಆಗ್ತೈತಿ, ನನಗಿದು ಸರಿ ಅನ್ಸಾಕತ್ತಿದ್ದಿಲ್ಲ. ಸೊ ಇದನ್ನು ಹಚ್ಕೊಂಡು ಹಾಕತ್ತೇನೆ ರೀ. ಮನೆ ಗಲೀಜ್ ಅನ್ಸಿದ್ರೆ ಸರಿ ಅನ್ಸಂಗಿಲ್ಲ ಅಲ್ರಿ. ಅದು ಒಂಥರ ಗಲೀಜ್ ಥರ ಕಾಣ್ತೈತ್ರಿ. ಮತ್ತೆ ಹಚ್ಚಿದ್ರೆ ಐತಿ ಅಂತಂದು ನಾನು ಹಚ್ಚಕ್ಕೆ ನಿಂತ್ಕೊಂಡೆ. ನೋಡ್ರಿ ಇಲ್ಲೇ ಬೆಡ್ ಐತಲ್ರಿ. ಸೊ ಬೆಡ್ ತೆಗೆದು ಹಚ್ಬೇಕಪ್ಪ ಅಂದ್ರೆ ಅದು ನನಗೆ ಆಗೋದಿಲ್ಲ ಅಂತಂದು ಇದು ಮಾಡ್ತಾರೆ. ಸೊ ನೋಡಂತ ಟ್ರೈ ಮಾಡ್ತೀನಿ. ಓಕೆ 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 ಸರಿತೆ. ಒಂಚೂರು ಇದನ್ನ ಹಾಕ್ಕೊಂಡು ಇದು ಮಾಡ್ತೀನಿ. ನಾನು ಅದು ಬೆಡ್ಡಿಗೆ ಎಲ್ಲಿ ಸಿಡಿತೈತೆ ಏನೋ ಅಂತಂದು ಹಿಂಜರಾಗತ್ತಿದ್ದೆ ಅದನ್ನ ತೆಗ್ಯಾಕ. ಮೊದಲಿಂದ ಹಸಿರಿತ್ರಿ, ಅದು ಬಣ್ಣ ಹಸಿರುತ್ತೆ. ಈಗ ಬೆಳ್ಳ ಸೊ ವೈಟ್ ಇದ್ರೆ ಅದು ವೈಟ್, ಲೈಟ್ ಕಲರ್ ವೈಟ್.
ನೋಡ್ರಿ ಫೈನಲ್ ಆಗಿ ಇದು ಹಚ್ಚದಂತ್ರ ಆತನದ. ಇದಂತ್ರ ಮುಗೀತು. ಅಪ್ಪ ದೇವ್ರೆ, ಇದು ಮುಗಿದ್ಮೇಲೆ ಈಗ ನಂದೇನು ಕೆಲಸ, ಚೂರು ಇಲ್ಲೇ ಹಚ್ತೀನಿ. ಎಲ್ಲ ಹಚ್ಚಾಕತ್ತೀವಿ. ಸ್ವಲ್ಪ ಗ್ರಿಲ್ ಕಡೆ ಹಚ್ತಾ ಇದ್ದೀನಿ. ಇದೇನು ಪಟ್ಟಿ ಅದಾವಲ್ರಿ, ಕಾಣಕತ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ. ಚೂರು ಚೂರು ತಗೊಂಡಿದ್ದೆ, ಹಚ್ತಾ ಇದ್ದು ಪಟ್ಟಿಗೆ. ಫೈನಲ್ ಆಗಿ ಆಗಿತ್ರಿಪ್ಪ. ನೋಡೋಣ ಇದಿಷ್ಟಂತ್ರ. ಮುಗೀತ್ರಿ ನಂದ ಈ ಕಡೆದ. ಸೊ ಇನ್ನೊಂದ್ ಕಡೆ ಹಚ್ತೀನಿ ಈಗ. ಈಗ ಅಲ್ಲೊಂಚೂರು ಹಚ್ತೀನಿ ನಾನು. ಮೈ ಗಾಡ್, ಇಲ್ಲೇ ಸಾಮಾನೆಲ್ಲ ಇಡ್ತೀನಿ ನಾನು, ಅದಕ್ಕೆ ಇಲ್ಲಿ ಹಚ್ಚಾಕತ್ತೀನಿ. ಓಕೆ, ಇದು ಮುಗೀತು. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಈಗ ಎಲ್ಲಿದ್ದು ಆ ಸೈಡಿಂದ ಹಚ್ಬೇಕ್ರಿ. ನೋಡೋಣ, ಕಿಚನ್ ಕಡೆ ಒಂಚೂರು ನನಗೆ ಹಚ್ಬೇಕಾಗಿತ್ತು. ನಾನು ನೋಡ್ತೀನಿ, ಈಗ ಸಾಮಾನು ತೆಗೆದು ಒಂಚೂರು ನನ್ನ ಕೈಗೆ ಸಿಗೋಷ್ಟು ಹಚ್ತೀನಿ ರೀ. ಯಾಕಂದ್ರೆ ಬಾಂಡೆ ಸ್ಟ್ಯಾಂಡ್ ಒಂದು ಹಾಕ್ಯಾರ ನಮ್ಮ ಮನೆಯವ್ರು.